ಹಾಯ್ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನ್ನು. ಬೆಳಗ್ಗೆ ಬೇಗ ರೆಡಿಯಾಗಿ ಇವಾಗ ನಾವು ಹೊರಟಿದ್ದೀವಿ ಹೊಸ ಮನೆಯಲ್ಲಿ ಹಾಲು ಉಗ್ಸಕ್ಕೆ. ಲೇಟೇ ಆಗೋಯ್ತು. 7 ಗಂಟೆಗೆ ಮನೆ ಬಿಡೋಣ ಅನ್ಕೊಂಡಿದ್ದು 7:40 ಪರವಾಗಿಲ್ಲ ನಡೆಯುತ್ತೆ. 8:15 ಒಳಗಡೆ ಹಾಲು ಉಗ್ಸ್ಬೇಕಿರೋದು. ಎಲ್ಲ ರೆಡಿ ಮಾಡಿ ಬಂದಿರೋದ್ರಿಂದ ಈಗ ಜಸ್ಟ್ ಹೋಗಿ ದೇವ್ರ ಮನೆ ಒಂದು ರೆಡಿ ಮಾಡಿಕೊಂಡು ಪೂಜೆ ಮಾಡಿ ಹಾಲು ಉಗ್ಗಿಸ್ಬೇಕು ಆಗತ್ತೆ ಅಂತ ಅನ್ಕೊಂತೀನಿ. ಅದಕ್ಕಿಂತ ಮೊದಲು ಪೂಜೆ ಸಾಮಾನು ತಗೋಬೇಕು. ನಾವು ಇವಾಗ ಹೊರಟಿದ್ದೀವಿ. ಇನ್ನೊಂದು ಏನಂದ್ರೆ ಅಲ್ಲಿ ನಾನು ನಿನ್ನೆ ಇಂಡಕ್ಷನ್ ಸ್ಟವ್ ಇಟ್ಬಿಟ್ಟು ಬಂದಿದ್ದೆ. ಅಷ್ಟೊತ್ತಿಗೆ ಭಾಗ್ಯ ನನಗೆ ಫೋನ್ ಮಾಡಿ ಅವ್ರ ಹತ್ರ ಏನೋ ಪೋರ್ಟಬಲ್ ಗ್ಯಾಸ್ ಸ್ಟವ್ ಇದೆಯಂತೆ. ಅಂದ್ರೆ 5 kg ಬರ್ತಲ್ಲ ಅದಲ್ಲ, ಅದಕ್ಕಿನ್ನ ಪೋರ್ಟಬಲ್ ಅಂತೆ. ನಾನು ನೋಡಿಲ್ಲಪ್ಪ ಯಾವತ್ತೂ. ನೋಡೋಣ ಕೊಡ್ತೀನಿ ಬನ್ನಿ ಮಂಜು, ಅದ್ರಲ್ಲಾದ್ರೆ ಈಸಿ ಅಂತ ಹೇಳಿದ್ದಾರೆ. ಇವಾಗ ಹೋಗಿ ಆ ಸ್ಟವ್ ಇಸ್ಕೊಂಡು ಆಂತಿವೆ ಹೋಗ್ತಾ ಹಂಗೆ ಪೂಜೆ ಸಾಮಾನು ತಗೊಂಡು ಮನೆ ಹತ್ರ ಹೋಗ್ಬೇಕು. ಬನ್ನಿ ಹೋಗೋಣ. ಸೊ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಒಂದ್ ಸ್ವಲ್ಪ ಗ್ರೋಸರಿ ಇಟ್ಬಿಟ್ಟು ಬರೋಣ ಅನ್ಬಿಟ್ಟು ಉಪ್ಪು, ಎಣ್ಣೆ, ಹುಣಸೆಹಣ್ಣು, ಅಕ್ಕಿ ಎಲ್ಲ ಸ್ವಲ್ಪ ತಗೊಂಡಿದ್ದೀನಿ. ಈಗ ಇದನ್ನ ತಗೊಂಡು ಹೊರಡೋದು. ಹಿಡ್ಕೊಳಕ್ಕೆ ಆಗ್ತಾ ಇಲ್ವಲ್ಲ ಮನು, ಇದು ತಗೋಬಾ. ಇದು ದಾರ ಬೇಕಾ? ಅರ್ಲಿ ಮಾರ್ನಿಂಗ್ ಬಂದರೆ ಎಷ್ಟು ಅಡ್ವಾಂಟೇಜ್ ಅಂದರೆ ಫುಲ್ ಏರಿಯಾನೇ ಖಾಲಿ ಇರ್ತದೆ. ಆ್ಯಕ್ಚುಲಿ ಇದು ಬ್ಯುಸಿಯೆಸ್ಟ್ ಏರಿಯಾ ಮತ್ತಿಗೆರೆ. ಇದು ಮತ್ತಿಗೆರೆ ಮಾರ್ಕೆಟು. ಹಿಂದೆ ನೋಡಿ ಹೆಂಗಿದೆ, ಯಾರೂ ಇಲ್ಲ. ಇನ್ನೂ ಅಂಗಡಿಗಳೆಲ್ಲ ಇವಾಗ ಓಪನ್ ಆಗ್ತವೆ ನೋಡಿ. ಇವೆಲ್ಲ ಇನ್ನೂ ಕ್ಲೋಸ್ ಆಗಿಲ್ಲ, ಇನ್ನೂ ಓಪನ್ ಆಗಿಲ್ಲ. ಇನ್ನು ಈ ಅಂಗಡಿ ಇವಾಗ ಓಪನ್ ಮಾಡ್ತಾವೆ. ಮಂಜು ಅಲ್ಲಿ ಪೂಜಾ ಸಾಮಾನು ತಗೊಳ್ಳೋಕೆ ಹೋಗಿದ್ದಾಳೆ. ಸೊ ಅಡ್ವಾಂಟೇಜು ತುಂಬ ಜಾಸ್ತಿ. ಬೆಳಿಗೋದು ಬೇಗ ಇದೆ, ಬಟ್ ಅದೇ ನಮ್ಮ ಕೈನಲ್ಲಿ ಆಗಲ್ಲ. ಯಾಕಂದ್ರೆ ನಾವು ಎದ್ದೇಳೋ ಅಷ್ಟೊತ್ತಲ್ಲಿ ಮಧ್ಯಾಹ್ನ ಆಗೋದು, ಮಲಗೋದು ಲೇಟು, ಎದ್ದೇಳೋದು ಲೇಟು. ಎನಿವೇಸ್ ಈಗ ಇಲ್ಲಿಂದ ತೊಗೊಂಡು ಸೀದಾ ಮನೆ ಹತ್ರ ಹೋಗಿ ಪೂಜೆ ಮಾಡಿಕೊಂಡು ಬರಬೇಕು. ಬಂದು ಇಲ್ಲೇ ತಿಂಡಿ ಮಾಡ್ತೀವಿ. ಯಾವುದು ನಮ್ಮ ರೆಗ್ಯುಲರ್ ಹೋಟೆಲ್ ಅನ್ನಪೂರ್ಣೇಶ್ವರಿ. ಒಂಥರ ಸಂತೋಷ ಆಗ್ತಾ ಇದೆ. ಯಾಕೆ ಅಂದರೆ ಸಿಟಿ ಒಳಗೆ ಬಂದಂಗೆ ಆಯಿತು ಫೀಲಿಂಗು. ಇಷ್ಟು ದಿವಸ ನಾವು ಔಟ್ಸ್ಕರ್ಟ್ಸಲ್ಲಿ ಇರ್ತಾ ಇದ್ವಲ್ಲ, ಅಲ್ಲಿದ್ದಿದ್ದು ವೈಬೇ ಬೇರೆ. ಇವಾಗ ಇಲ್ಲಿ ಬಂದಮೇಲೆ ಮತ್ತೆ ಇಲ್ಲಿರೋ ವೈಬೇ ಬೇರೆ. ಇಲ್ಲಿ ಬಂದಮೇಲೆ ಮತ್ತೆ ನಾವು ಮೊದಲು ಕೇಳ್ತಾ ಇದ್ವಲ್ಲ ಆ ಗಲಾಟೆಗಳು, ಆಚೆ ಮಕ್ಕಳು ಆಡೋದು, ನಾಯಿಗಳು ಬೊಗಳೋದು, ಇವೆಲ್ಲ ಇಲ್ಲಿ ಮತ್ತೆ ಸ್ಟಾರ್ಟ್ ಆಗಿದೆ. ಅಲ್ಲಿದ್ದಾಗ ಪೀಸ್ಫುಲ್ ಆಗಿತ್ತು. ಬಟ್ ಇದನ್ನು ಅಡ್ಜಸ್ಟ್ ಆಗ್ಬೇಕಂದ್ರೆ ಈ ಏರಿಯಾಗೆ ಒಂದು ಸ್ವಲ್ಪ ಟೈಮ್ ಬೇಕು ನಮಗೆ. ಎನಿವೇಸ್ ಮಂಜು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾಳೆ. ಇಲ್ಲಿ ಸ್ಟವ್ ಯಾರ ಹತ್ರನೋ ಈಸ್ಕೊಬಂದು, ಇದು ನಮ್ಮ ಟೆನೆಂಟ್ ಹತ್ರ ಇಸ್ಕೊಂಡಿದ್ದಲ್ವಾ, ನಮ್ಮ ಮನೆ ಬಾಡಿಗೆಗಿದ್ದಾರಲ್ಲ ಅವ್ರ ಹತ್ರ ಇಸ್ಕೊಂಡಿದ್ದು. ಹಾಲ್ ರೆಡಿ ಇದೆ, ಶುಗರ್ ರೆಡಿ ಇದೆ, ಎಣ್ಣೆ ಹಾಕ್ಬಿಟ್ಟು ಇದು ಮಾಡಬೇಕು ಈಗ. ಮಂಜು ಇದು ಲೈಟಾಗಿ ಒಂದು ದೇವ್ರ ಫೋಟೋ ಹಾಕಿದ್ದೀವಿ. ಇದು ನಮ್ಮ ಮನೆ ದೇವರು ಮೈಲಾರಲಿಂಗೇಶ್ವರ. ಇದೆಲ್ಲ ಪೂಜೆ ಸಾಮಾನು ರೆಡಿ ಇದೆ. ಆಮೇಲೆ ಶಿಫ್ಟ್ ಆದಮೇಲೆ ಮ್ಯಾಕ್ಚುಯಲ್ ಆಗಿ ನಮ್ಮ ಮನೆಯದು ದೇವ್ರ ಮನೆ ಏನಿದೆಯಲ್ಲ ಅದು ಎಂಟೈರ್ ಥಿಂಗ್ ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಈ ಫೋಟೋ ಇವಾಗ ಏನು ತಗೊಂಬಂದಿದ್ದೀವಲ್ಲ, ಇದು ಆ್ಯಕ್ಚುಲಿ ಯಾವುದೋ ದೇವಸ್ಥಾನಕ್ಕೆ ಹೋದಾಗ ಕೊಟ್ಟಿದ್ರು ನಮಗೆ. ಅದನ್ನು ತಗೊಂಬಂದು ಇಟ್ಕೊಂಡಿದ್ದು. ಬಟ್ ಇವತ್ತು ಇದನ್ನು ಇಲ್ಲಿ ಇಟ್ಟಿದ್ದೀವಿ. ನಾಳೆ ದಿವಸ ಮೋಸ್ಟ್ ಪ್ರಾಬಬ್ಲಿ ಇದನ್ನು ತಗೊಂಡೋಗಿ ದೇವಸ್ಥಾನದಲ್ಲಿ ವಾಪಸ್ ಕೊಟ್ಬಿಡ್ತೀವಿ. ಅಂದರೆ ಒಂದೇ ದೇವ್ರ ಮನೆಯಲ್ಲಿ ಒಂದೇ ದೇವರು 2 ಫೋಟೋಗಳು ಇಡಬಾರ್ದಂತೆ. ಅದಕ್ಕೋಸ್ಕರ ಒಂದನ್ನು ಇವಾಗ ಅದನ್ನು ನಾವು ಆಲ್ರೆಡಿ ದೇವ್ರ ಪೂಜೆ ಮಾಡೋದಕ್ಕೆ ಇಟ್ಬಿಟ್ಟ ಮೇಲೆ ಮತ್ತೆ ಫೋಲ್ಡ್ ಮಾಡಿ ಇಡಬಾರ್ದಂತೆ. ಸೊ ಅದರಿಂದ ಇದನ್ನು ತೊಗೊಂಡೋಗಿ ದೇವಸ್ಥಾನಕ್ಕೆ ಕೊಟ್ಬಿಡ್ತೀವಿ. ಎನಿವೇಸ್ ಇದು ಆ ಮನೆಗಿಂತ ಈ ಮನೆ ಒಂದು 100 ಸ್ಕ್ವೇರ್ ಫುಟ್ ಕಮ್ಮಿ ಇದೆ. ಅಲ್ಲಿದ್ದು ನಾವು ಆಲ್ಮೋಸ್ಟ್ 1000 ಸ್ಕ್ವೇರ್ ಫುಟ್ ಇತ್ತು. ಇದು 900 ಸ್ಕ್ವೇರ್ ಫುಟ್ ಬರುತ್ತೆ. ಅಂದರೆ ಕಾರ್ಪೆಟ್ ಏರಿಯಾ ಅಂದರೆ ಒಳಗಿಂದ ಏರಿಯಾನಲ್ಲಿ ಏನಿದೆಯಲ್ಲ ಅದು 900 ಸ್ಕ್ವೇರ್ ಫುಟ್ಟು. ಸ್ವಲ್ಪ ಚಿಕ್ಕದಾಗತ್ತೆ. ಇದನ್ನೇ ನೋಡಿ ಹೇಳೋದು ಮನುಷ್ಯನಿಗೆ ಇರೋ ಬುದ್ಧಿ. ಏನಪ್ಪ, ಮ್ಯಾಚ್ ಬಾಕ್ಸ್ನೇ ಮರ್ತು ಬಂದಿದ್ದೆ ಅಲ್ವಾ? ಎಲ್ಲ ತಗೊಬಂದೆ, ಮ್ಯಾಚ್ ಬಾಕ್ಸ್ ಮರ್ತು ಬಂದೆ. ಎಲ್ಲಾನು ತಗೊಂಡೆ. ಎಣ್ಣೆ, ಗಂಧ ಕಡ್ಡಿ ತಗೊಂಡಾಗ್ಲ ನೆನಪಾಗ್ಬಾರ್ದ ಗಂಧ ಕಡ್ಡಿ ಹಚ್ಚಕ್ಕೆ ಮ್ಯಾಚ್ ಹಚ್ಬೇಕು ಅಂತ ಅಲ್ವಾ? ಪ್ಲೀಸ್ ನೋಡಿ ಮತ್ತೆ ಓಡ್ಬೇಕು ತರೋದಕ್ಕೆ. ಈಗ ಮುಂಚೆ ಹೋಗ್ಬಿಟ್ಟು ಸೀಸರ್ ತಗೊಬಂದೆ, ಸೀಸರ್ ಇಲ್ಲ ಅಂದ್ಬಿಟ್ಟು. ಈಗ ಸೀಸರ್ ಬಂದಾದ್ಮೇಲೆ ಮ್ಯಾಚ್ ಬಾಕ್ಸ್ ಬೇಕಾಗ್ತದೆ. ಇನ್ನೂ ಏನಾದರೂ ಬೇಕಾದ್ರೆ ಒಂದೇ ಸರಿ ಜ್ಞಾಪಿಸ್ಕೊಬಿಡಪ್ಪ, ಇಲ್ಲಾಂದರೆ ಹೋಗಿ ಪದೇ ಪದೇ ಬರೋಕ್ಕಾಗಲ್ಲ. ದೇವ್ರ ಪೂಜೆ ಮುಗೀತು. ಇನ್ನೇನಿಲ್ಲ, ಆಲ್ಮೋಸ್ಟ್ ಆಲ್ ಒಳ್ಳೆ ವೈಬ್ ಬರ್ತಾ ಇದೆ ದೇವ್ರ ಪೂಜೆ ಮಾಡಿದ ಮೇಲೆ. ನೋಡಿ ದೇವ್ರ ರೂಮು ತುಂಬಾ ಚೆನ್ನಾಗಿದೆ. ಈಗ ಮಂಜು ಅವರು ಬಂದು ಹಾಲು ಉಗ್ಸೋದಕ್ಕೆ ಬಂದಿದ್ದಾರೆ. 2 ಸ್ಟವ್ ತಂದಿದ್ದು. ಒಂದು ನಮ್ಮ ಮನೆ ಬಾಡಿಗೆ ಅವ್ರದ್ದು, ಇದು ನಮ್ಮ ಭಾಗ್ಯ ಅವ್ರದ್ದು. ಈಗ ಹಾಲು ಉಕ್ಕೋ ಗಂಟ ಕಾಯಬೇಕು. ಅದಕ್ಕೋಸ್ಕರ ಈಗ ನಾನು ಮತ್ತು ಮಂಜು ಸ್ವಲ್ಪ ಹೊತ್ತು ಹೊಡ್ಕೊಂಡು ನಿಂತ್ಕೊಂತೀವಿ. ಯಾಕಂದರೆ ಹಾಲು ಉಕ್ಕೋದಕ್ಕೆ ತುಂಬ ಟೈಮ್ ಇದೆ. ಫಸ್ಟ್ ಆಫ್ ಆಲ್ ಉಕ್ಕತ್ತ ಅನ್ನೋದು ಗೊತ್ತಿಲ್ಲ. ಯಾಕಂದರೆ ಬಂದಿರೋ ಪಾತ್ರೆ ಏನಿದೆಯಲ್ಲ ತುಂಬ ದೊಡ್ಡದಿದೆ. ಇಲ್ಲ ಉಕ್ಕತ್ತೆ
ಬರ್ದಲ್ಲ ಏನಿಲ್ಲ ಹಾಲಲ್ವಾ ಬರತ್ತೆ ಅಂದ್ರೆ ಜಾಸ್ತಿ ಉಕ್ಕಿ ಚೆಲ್ಲೋಗಲ್ಲ ಬಟ್ಲು ಇದು ಯಾಕೆಂದ್ರೆ ಅದು ಹೈಟ್ ಜಾಸ್ತಿ ಆಯ್ತಲ್ಲ. ಇಂಡಕ್ಷನ್ ಕಾಯಿಲ್ ನಾವು ಯಾವತ್ತೂ ಯೂಸ್ ಮಾಡಿಲ್ಲ. ಅವಾಗಲಿಂದ ನಾವು ವೇಟ್ ಮಾಡ್ತಾ ಇದ್ವಿ ಪಾತ್ರೆ ಬಿಸಿ ಆಗತ್ತಾ ಅಂತ. ಹಾಲು ಇನ್ನೇನು ಕುದಿಯೋ ರೇಂಜಿಗೆ ಬಂದಿದೆ, ಬಟ್ ಪಾತ್ರೆ ಮಾತ್ರ ಇನ್ನೂ ತಣ್ಣಗೆ ಇದೆ, ಬಿಸಿನೇ ಆಗಿದೆ. ಒಂಚೂರು ಓನ್ಲಿ ವಾರ್ಮ್ ಆಗತ್ತಾ, ವಾರ್ಮೂ ಆಗಿಲ್ಲ. ಹೆಂಗಪ್ಪ ಇದು ಟೆಕ್ನಾಲಜಿ ಅಲ್ವಾ? ಆ ಪಾತ್ರೆ ಮೇಲೆ ಇರೋ ವಾಟರ್ ಡ್ರಾಪ್ಸ್ ಕೂಡ ಡ್ರೈ ಆಗಿಲ್ಲ ಅಲ್ವಾ? ಬಟ್ ಹಾಲಾಗಲೇ ಉಕ್ಕ ಸ್ಟೇಜಿಗೆ ಬಂದಿದೆ, ಉಕ್ತಾ ಇದೆ ನೋಡ. ದೇವರೇ ಈ ಥರ ಒಂದು ಟೆಕ್ನಾಲಜಿ ಇದೆ ಅಂತ ಗೊತ್ತೇ ಇರಲಿಲ್ಲ. ಇಂಡಕ್ಷನ್ ಸ್ಟವ್ ಇದೇ ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದ್ರಿಂದ ನಮ್ಗೆ ಐಡಿಯಾನೇ ಇರಲಿಲ್ಲ. ಬಟ್ ಇವತ್ತೇ ಗೊತ್ತಾಗಿತ್ತು, ಅಂದರೆ ಅದರಲ್ಲಿ ಏನೇ ಒಂದು ಅಡುಗೆ ಮಾಡಿದ್ರು ಪಾತ್ರೆ ಬಿಸಿ ಆಗಲ್ಲ, ಒಳಗಿರೋದು ಬಿಸಿ ಆಗತ್ತೆ ಅಂತ. ಬಟ್ ಹೆಂಗೆ ಅನ್ನೋದು ಅರ್ಥ ಆಗಲಿಲ್ಲ ನನಗೆ. ಒಂದೇ ಅಕ್ಕ ಇಲ್ಲ ಉಕ್ಬೇಕದು, ಅರಿಬೇಕದು. ಸಕ್ಕರೆ ಹಾಕ್ಬಿಟ್ರೆ ಉಕ್ಕಲ್ಲ ಆಮೇಲೆ ಅಷ್ಟೇ. ಇಲ್ಲ ಬರುತ್ತೆ ನೋಡಿ, ಅಷ್ಟೇ ಬರುತ್ತೆ ತಾಳ. ನಾನು ಚಿಕ್ಕ ಪಾತ್ರೆ ತಗೋಬೇಕಿತ್ತು, ತಪ್ಪು ಮಾಡಿದೆ. ಬಾ ಪ್ಲೀಸ್, ಬಾ ಇನ್ನೂ ಮೇಲೆ ಬಾ, ನಮಗೇನು ಬೇಜಾರಿಲ್ಲ, ಬಾ ಚೆಲ್ಲು, ನಾನು ಕ್ಲೀನ್ ಮಾಡ್ಕೊಳ್ತೀನಿ ಅಷ್ಟೇ. ಬರೋದು ಚಿಕ್ಕ ಪಾತ್ರೆ ತಂದಿಡ್ಬೇಕಾಯ್ತದೆ, ಕುಕ್ಲಿಲ್ಲ ಅದು ಒಂದು ಬರ್ತಾ ಇಲ್ವಲ್ಲ ಅದು. ಚಿಕ್ಕ ಪಾತ್ರೆ ತಂದು ಹೊಸ ಹಾಲಿಡ್ಬೇಕಾಗ ನಾವು ಮಾಡ್ಕೊಂಡಿದ್ದು ತಪ್ಪಿಗೆ. ಈಗ ನಮ್ಮದೇ ಒಂದು ಅರ್ಧ ಇಂಚ್ ಐತೆ. ಬಾ ಪ್ಲೀಸ್ ಬಾ. 1 ಲೀಟ್ರ್ ಹಾಕಿದ್ರೆ ಬಂದ್ಬಿಟ್ಟಿರೋದು. ಅರ್ಧ ಲೀಟ್ರ್ ಹಾಕಿದ್ನಲ್ಲ, ಸಾಕಾಗ್ತಾ ಇಲ್ಲ. ಇಲ್ಲ ಒಂದು ಕೆಲಸ ಮಾಡು, ಅದು ಕುದೀತಾ ಇರಲಿ, ಹೊಡೋಗಿ ಇನ್ನೊಂದು ಅರ್ಧ ಲೀಟ್ರ್ ಹಾಲು ತಂದು ಅದ್ರೊಳಗಡೆಗೆ ಬಿಡೋಣ. ಬಂದ್ಬಿಡ್ತೇವೆ ಇದು ಉಕ್ಕಲ್ಲಿ ಹೋಗಕ್ಕೆ, ಉಕ್ಕಿ ಎಷ್ಟು ಉಕ್ಕಿ ಚೆಲ್ಲತ್ತೆ ಅಷ್ಟು ಒಳ್ಳೇದು. ಚೂರು ಬಂದರೂ ಸಾಕು. ಓಕೆ ನೋಡಿದ, ಇನ್ನೊಂದು ಸರಿ ಹೋಗ್ಬೇಕಾಯ್ತು. ಈಗ ಆಲ್ರೆಡಿ ಬೆಳಗ್ಗೆಯಿಂದ ನಾನು ಒಂದು 5-6 ಸರಿ ಹೋಗ್ಬಿಟ್ಟು ಬಂದಿದ್ದೀನಿ ಅಂಗಡಿಗೆ. ಈಗ ಮತ್ತೆ ಹೋಗ್ಬೇಕು. ಎಲ್ಲ ಡಬಲ್ ಕೆಲಸ. ಹಾಲು ಮತ್ತೆ ತಂದೆ, ಈಗ ಮತ್ತೆ ಹಾಲನ್ನ ಹಾಕ್ತಾಯಿದ್ದೀವಿ. ಮೋಸ್ಟ್ ಪ್ರಾಬಬ್ಲಿ ಈಗ ಹಾಕ್ಬಿಡು ಫುಲ್ಲು ಉಕ್ಕತ್ತೆ ಅಂತ ಅಂದ್ಕೊಂಡಿದ್ದೀವಿ. ಹೋಪ್ಸು. ಓಕೆ, ಈಗ ಉಕ್ಕತ್ತೆ, ಹಾಲು ಜಾಸ್ತಿ ಆಯ್ತಲ್ಲ. ನಾನು ಆವಾಗಲೇ 1 ಲೀಟ್ರ್ ಹಾಕ್ಬೇಕಿತ್ತು, ತಪ್ಪು ಮಾಡಿದೆ. ಇನ್ನೊಂದೇನಪ್ಪ ಅಂದರೆ ಎಲ್ಲ ಹತ್ತತ್ರ 2 ನಿಮಿಷವೂ ಇಲ್ಲ, ಹಿಂಗೋಗಿ ಹಿಂಗೆ ಬಂದೆ. ಹೌದು, ಎಲ್ಲ ಪಕ್ಕನೇ ಇದೆ. ಫೈನಲ್ಲಿ ಉಕ್ತಾ ಇದೆ. ಕಾಂಟಕ್ಕೆ ಬಂದು ನಿಂತ್ಕೊಂಡ್ಬಿಡ್ಬೇಕಲ್ಲ ಈಗ. ಯಾಕೋ ಇದು ಹಂಗೆ ಆಗ್ತಾ ಇರ್ಬೋದು. ಇದು ಟೆಕ್ನಾಲಜಿನೇ ಹಂಗೆ ಮಾಡಿರ್ಬೇಕು ನಾವು ಕುದಿಯೋದಂಗೆ. ಅದು ಏನೋ ಹಂಗೆ ಅನಿಸ್ತಾ ಇತ್ತು ನನಗೆ. ಅದಕ್ಕೆ ಅಷ್ಟೊಂದು ತರಬೇಕಿತ್ತು ಟೆಕ್ನಾಲಜಿನ. ಇಲ್ಲ ಹಾಲು ಕಮ್ಮಿ ಆಯ್ತು ದೊಡ್ಡ ಪಾತ್ರೆಗೆ, ಇನ್ನು ಅರ್ಧ ಲೀಟ್ರ್ ಹಾಲು ಹಾಕಬೇಕು. ಈಗ ಮಂಜೂರು ಹೋಗ್ತಾರೆ, ಇನ್ನೊಂದು ಅರ್ಧ ಲೀಟ್ರ್ ಹಾಲು ತರೋದಕ್ಕೆ ಉಕ್ತಾನೇ ಇಲ್ಲ ಅದು ಹಾಲು. ಮೇ ಬಿ ಇಂಡಕ್ಷನ್ ಸ್ಟವ್ ಮಾಡಿರೋದೇ ಅಂದರೆ, ಇಲ್ಲ ನಾನು ದೊಡ್ಡ ಪಾತ್ರೆ ಇಟ್ಬಿಟ್ಟಿದ್ದೀನಿ ಗೊತ್ತಾಗ್ತಾ ಇದೆ. ಇಲ್ಲ ಇಷ್ಟೊತ್ತಿಗೆ ಉಕ್ಬಿಡ್ಬೇಕಿತ್ತು ಅದು. ತುಂಬ ಬ್ಯಾಡ್ ಫೀಲಿಂಗ್ ಬರ್ತಾ ಇದೆ ಈಗ. ಯಾಕಂದರೆ ಅರ್ಧ ಲೀಟ್ರ್ ಹಾಲು ಹಾಕಿದ್ರೆ ಉಕ್ಕಲಿಲ್ಲ, ಇನ್ನೊಂದು ಅರ್ಧ ಲೀಟ್ರ್ ಹಾಕಿ ಉಕ್ಕಿಲ್ಲ, ಈಗ ಇನ್ನೊಂದು ಅರ್ಧ ಲೀಟ್ರ್ ಹಾಕ್ತಾ ಇದ್ದೀವಿ. ಅಥವಾ ನಮಗೆ ಐಡಿಯಾ ಬರ್ತಾ ಇಲ್ಲ, ಇಂಡಕ್ಷನ್ ಸ್ಟವ್ನಲ್ಲಿ ಈ ಥರ ಏನಾದರೂ ಫೀಚರೇ ಇದೆಯಾ, ಉಕ್ಕದೇ ಇರೋ ಥರ ಐಡಿಯಾ ಇಲ್ಲ. ಏನೋ ಗೊತ್ತಿಲ್ಲ, ಬೇಜಾರಾಗ್ತದೆ ಸ್ವಲ್ಪ. ಬಟ್ ಓಕೆ, ಪಾಸಿಟಿವ್ ಸೈಡ್ನ ಯೋಚನೆ ಮಾಡೋಣ. ಸೊ ಇನ್ನೊಂದು ಅರ್ಧ ಲೀಟ್ರ್ ತಂದು ಹಾಕಿದ್ದೀವಿ. ಅಟ್ಲೀಸ್ಟ್ ಈಗ ಮುಕ್ಕಾಲು ಬ್ರಿಮ್ವರೆಗೂ ಇದೆ. ಗ್ಯಾರಂಟಿ ಐತೆ. ಆ ಪಾತ್ರೆಗೆ ತಕ್ಕಂಥ ಕ್ವಾಂಟಿಟಿ ಇದೆ ಇವಾಗ. ಕ್ವಾಂಟಿಟಿ ಕಮ್ಮಿ ಆಗ್ತಾಗ ಅದು ಒಂದು ಲೆವೆಲ್ ಹೀಟ್ ತನಕ ಅದು ಬರತ್ತೆ ಮೇಲ್ಗಡೆ, ಆಮೇಲೆ ಬರಲ್ಲ. ಸೊ ಇದರ ನಾನು ಆವಾಗನೇ 1.5-2 ಲೀಟ್ರ್ ಹಾಲು ತರಬೇಕು. 2 ಲೀಟ್ರ್ ಜಾಸ್ತಿ ಆಗಿರೋದು, 1.5 ಲೀಟ್ರದ್ದು ಇದು ಪಾತ್ರೆ. ಇಲ್ಲ ನಾನು ನೆನ್ನೆ ಕನ್ಫ್ಯೂಷನಲ್ಲಿ ಇದ್ನಲ್ಲ, ಒಂದು ಚಿಕ್ಕ ಬೌಲ್ ತಗೊಂಡೇ ಬಿಡಲ ಹೊಸದು ಅಂತ, ತಗೊಂಡೇ ಬಿಡಬೇಕಿತ್ತು. ಬೇಕೀಗ ಅದಕ್ಕೆ ಆಪ್ಷನ್ನೇ ಇಲ್ಲ ಬೇರೆ. ನೋಡ್ದಾ ಹಂಗೆ ಚಲ್ತು ಈ ಕಡೆ ಇಟೇಟ್ ಚಂತು. ಮೋಸ್ಟ್ಲಿ ಇದ್ರಲ್ಲಿ ಆಪ್ಷನ್ ಇಲ್ಲ, ಅದು ಉಕ್ಕಲ್ಲ. ಇದು ಇಂಡಕ್ಷನ್ ಸ್ಟವ್ ಅವ್ರು ಮಾಡಿರೋದೇ ಹಂಗೆ ಇದೆ ಇಂಡಕ್ಷನ್ ಸ್ಟವ್. ಯಾಕೆಂದ್ರೆ ಅದು ಪಾತ್ರೆ ಮೇಲಿರೋ ವಾಟರ್ ಡ್ರಾಪ್ಸ್ ಕೂಡ ಡ್ರೈ ಆಯ್ತಾ ಇದೆ. ಪಾತ್ರೆ ನೋಡಿ ಚೂರು ಬಿಸಿ ಆಗಿಲ್ಲ, ಪಾತ್ರೆ ಬರೀ ಹಾಲು ಮಾತ್ರ ಬಿಸಿ ಆಯ್ತಾ ಇತ್ತು. ಈಗ ಉಕ್ಕತ್ತೆ. ಒಂದು ಸಂತೋಷ ಆಯಿತು. ಬೇಜಾರು ಫುಲ್ಲು ಕೊದ್ದು ಉಕ್ತಾ ಐತೆ ಈಗ. ಹ್ಯಾಪಿ ಈಗ ಫುಲ್ ಹ್ಯಾಪಿ. 2 ಸ್ಟವ್ ಇಟ್ಕೊಂಡಿದ್ಕು ಸಾಕಾಯ್ತು. ಇದು ಯಾವ ಬ್ರ್ಯಾಂಡ್ ಇದು? ಪ್ರೆಸ್ಟೀಜ್ ಬ್ರ್ಯಾಂಡೆಡ್ ಅದು. ಅವರು ಟೆಕ್ನಾಲಜಿ ಕೊಟ್ಟಿರೋದೇ ಹಂಗೆ. ಅದರಲ್ಲಿ ಫುಡ್ ಏನೂ
ಇದು ಸ್ಪಿಲ್ ಆಗದಲ್ಲೇ ಇರೋ ಥರ. ಇದು ನಂದು ಟೆನೆಂಟ್, ಇದು ಲೋಕಲ್, ಇದು ಬ್ರ್ಯಾಂಡೆಡ್ ಅಲ್ಲ. ಅದು ನೋಡು ಯಾವಾಗಲೂ ಅಷ್ಟು ಲೋಕಲ್ ವರ್ಕ್ ಆಗಿ ಹೋಗ್ತವೆ. ಹೇಳಿದ್ದು ಚೇಂಜ್ ಮಾಡುವಂತ ಅಲ್ಲ, ಅದು ರೆಗ್ಯುಲರ್ ಯೂಸಿಗೆ ಫುಡ್ ಕೆಳಗಡೆ ಸ್ಪಿಲ್ ಆಗಲ್ಲ ಅನ್ನೋ ಖುಷಿ. ಬಟ್ ಹಾಲು ಉಕ್ಬೇಕು ಅನ್ನೋ ಟೈಮಿಗೆ ನನಗೆ ಈಗಾಗಲೇ ಬೇಜಾರಾಗಿ ಹೊಸ ಬೋಲು ಹೊಸ ಹಾಲು ತರೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡ್ತಾ ಅದಕ್ಕೆ ನಾನು ಇಲ್ಲಪ್ಪ ಇದಿಡು ಒಂದ್ಸರಿ ಲೋಕಲ್ದಿದು ಬಾ ಸಕ್ರ ಅಂತ ಅಂದ್ರ ಇದಕ್ಕೆ ಅದು ವರ್ಕೌಟ್ ಆಯಿತು. ಮಿಸ್ಟೇಕು ಸ್ಟವ್ ಹತ್ರ ಇದೆ, ಬೋಲ್ ಹತ್ರ ಅಲ್ಲ. ಇದ್ರಲ್ಲಿ 1/2 ಲೀಟ್ರ್ ಇಟ್ಟಿದ್ರು ಉಕ್ಕಿರೋದು. ಈಗ ಸ್ವಲ್ಪ ಸಮಾಧಾನ ಆಯಿತು ಮನುಷ್ಯಗೆ. 2ನೇ ಸರಿ ಹಾಕಿದಾಗಲೂ ಅದು ಯಾವಾಗ ಇಷ್ಟು ಬಿತ್ತು, ಬೇಜಾರಾಯಿತು. ಫುಲ್ ಅರಿಬೇಕು, ಅವಾಗಲೇ ಚಂದ. ಈಗ ಸ್ಟವ್ ಚೇಂಜ್ ಮಾಡಿದ್ಮೇಲೆ ಫುಲ್ ಅರಿತು, ಈಗ ಖುಷಿ ಆಗ್ತದೆ. ನಾನು ನನಗೆ ಬೇಕಂತ ಇದೆ, ಎಂತ ಎಡವಟ್ ಮಾಡ್ಕೊಂಡು ಬಂದೆ ನಾನು ಅಂತ. ಈಗ ಅದು ಮಿಸ್ಟೇಕ್ ಇರೋದು, ನಾವು ಸಣ್ಣ ಬೌಲ್ ತಂದಿಟ್ಟಿದ್ರು ಅದು ಉಕ್ತಾ ಇರಲಿಲ್ಲ ಅದರಲ್ಲಿ. ಚೆನ್ನಾಗಿದೆ ಪ್ರೆಸ್ಟೀಜ್ದು ಟೆಕ್ನಾಲಜಿ ಎಲ್ಲ ಡೇ ಟು ಡೇ ಯೂಸೇಜ್ಗೆ. ಆಯ್ತು, ಈಗ ಒಂದು ಸ್ವಲ್ಪ ಹಾಲು ಕುಡ್ಕೊಂಡು ಇಲ್ಲಿಂದ ಹೊರಡೋದು ಅಷ್ಟೇ. ಪೂಜೆ ಗೀಜೆ ಎಲ್ಲ ಮುಗೀತು. ಮೇಲ್ಕಿ ಓನರ್ಗೆ ಹ್ಯಾಂಡ್ ಓವರ್ ಮಾಡಿ ಹೊರಡಬೇಕು. ಇವತ್ತು ಸಂಡೇ ಚೆನ್ನಾಗಾಯಿತು. ಹಾಲು ಉಕ್ತಲ್ಲ, ಆ ಖುಷಿಗೆ ಮಂಜು ಅವರು ಮತ್ತೊಂದು ಸರಿ ಪೂಜೆ ಮಾಡ್ತಾವ್ರೆ. ಖುಷಿಗಲ್ಲ, ಹಾಲುಕ್ಕದ ಮೇಲೆ ಪೂಜೆ ಮಾಡ್ತೀವಿ. ಹೌದಾ? ಈಗ ಅದೇ ಹಾಲನ್ನ ನೈವೇದ್ಯ ಥರ ಇಟ್ಬಿಟ್ಟು ಪೂಜೆ ಮಾಡೋದು. ನೋಡಿ ಮಂಜು ಅದೃಷ್ಟ ಹೆಂಗ್ ಚೆನ್ನಾಗೈತೆ. ಕರೆಂಟ್ ಹೋಯ್ತು. ಇದನ್ನೇ ಹೇಳೋದು ಅದೃಷ್ಟ ಅಂತ. ಕರೆಕ್ಟ್ ನಮ್ದೆಲ್ಲ ಪ್ರೊಸೀಜರ್ ಮುಗಿದ ಮೇಲೆ ಕರೆಂಟ್ ಹೋಗಿದೆ. ಈಗ ಲೋಟ ಇಲ್ಲಿ ಇಟ್ಕೊಂಡಿದ್ದೀವಿ, 2 ಗ್ಲಾಸ್ ಹಾಲು ಕುಡಿದು ಇಲ್ಲಿಂದ ಹೊರಡೋದು. ಯೂಶಲಿ ಈ ಏರಿಯಾದಲ್ಲಿ ಕರೆಂಟ್ ಹೋಗಲ್ಲ. ಬಟ್ ನೋಡಿ ಏನಾಗುತ್ತೆ, ಕರೆಂಟು ಕೂಡ ಕಾಯ್ತಿರ್ತೇನೋ ನಮಗೋಸ್ಕರ ಹಾಲು ಉಕ್ಕಲಿ ಅಂತ ಅಲ್ವಾ? ಅದನ್ನೇ ಅದೃಷ್ಟ ಅಂತ ಹೇಳೋದು. ಯಾಕೆಂದ್ರೆ ಎಲೆಕ್ಟ್ರಿಕ್ ಸ್ಟವ್ ಯೂಸ್ ಮಾಡ್ತಾ ಇದ್ದಿದ್ದು, ಆಲೋಕ್ಸ ಮಧ್ಯದಲ್ಲಿ ಕರೆಂಟ್ ಹೋಗ್ಬಿಟ್ಟಿದ್ರೆ ಅಲ್ವಾ? ನೋಡಿ, ಇದು ಅದೃಷ್ಟ. ನಮ್ಮ ಗೃಹ ಪ್ರವೇಶದ ಕಾರ್ಯ ಇವಾಗ ಮುಗೀತು. ಇವಾಗ ಹೊರಟಿದ್ದೀವಿ. ದೇವ್ರ ಮನೆಯಲ್ಲಿ ದೀಪ ಹಚ್ಚಿ ಹೋಗ್ತಾ ಇದ್ದೀನಿ. ಲೈಟ್ ಒಂದು ಆಫ್ ಮಾಡ್ಕೋಬೇಕು. 1.5 ಲೀಟ್ರ್ ಹಾಲು ತರಿಸಿದ್ನಲ್ಲ, ಹಾಲು ಉಳ್ಕೊಂಡಿದೆ. ಇಷ್ಟು ಉಳ್ಕೊಂಡಿದೆ ಇನ್ನೂ ಹಾಲು. ಅದಕ್ಕೆ ಇದನ್ನು ಅಲ್ಲಿ ಹೋಗ್ತಾ ನಮ್ಮದು ಟೆನೆಂಟ್ಸ್ ಇದ್ದಾರಲ್ಲ, ಟೆನೆಂಟಿಗೆ ಕೊಟ್ಬಿಟ್ಟು ಹೋಗೋಣ ಅಂದ್ಕೊಂಡು ಹೊರಟಿದ್ದೀವಿ. ಕೊಟ್ಬಿಟ್ಟು ಹಂಗೆ ಹೋಗೋಣ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money.